ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಮಯ್ಯ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಅಗ್ನಿ ಅವಘಡದಿಂದಾಗಿ ಜಯನ್ ಎಂಬುವರು ಮೃತಪಟ್ಟಿದ್ದರು. ತನ್ನ ಪತಿ ಕಾಯಿಲೆಯಿಂದ ಗುಣಮುಖರಾಗುತ್ತಿದ್ದರು. ಆದರೆ ಅಗ್ನಿ ದುರಂತದಿಂದಾಗಿ ಮೃತಪಟ್ಟಿದ್ದಾರೆ. ಇದಕ್ಕೆ ಆಸ್ಪತ್ರೆ ನಿರ್ಲಕ್ಷ್ಯ ಕಾರಣ ಅಂತ ಮೃತನ ಪತ್ನಿ ರೋಹಿಣಿ ಠಾಣೆಗೆ ದೂರು ನೀಡಿದ್ದರು. ಶಾಂತಿನಗರ ಡಬಲ್ ರೋಡ್ ಬಳಿ ಬಿಎಂಟಿಸಿ ಬಸ್ ಚಾಲಕನಿಗೆ ಹೃದಯಾಘಾತವಾಗಿತ್ತು. ಬಸ್ ಲೋ ಆಗಿದ್ದನ್ನ ಕಂಡ ಹಲಸೂರು ಟ್ರಾಫಿಕ್ ಠಾಣೆ ಎಎಸ್ಐ ಆರ್ ರಘುಕುಮಾರ್ ಭಾರೀ ಅನಾಹುತ ತಪ್ಪಿಸಿದ್ದಾರೆ. ಹ್ಯಾಂಡ್ ಬ್ರೇಕ್ ಹಾಕಿ ಚಾಲಕನನ್ನ ಇಳಿಸಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ರು. ಎಎಸ್ಐ ಸಮಯ ಪ್ರಜ್ಞೆಯಿಂದಾಗಿ ಚಾಲಕ ಬದುಕುಳಿದಿದ್ದಾರೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ರಾಜಧಾನಿಯಲ್ಲಿರುವ ಹಾಪ್ಕಾಮ್ಸ್ಗಳು ಕಣ್ಮರೆಯಾಗ್ತಿವೆ. ನಗರದಲ್ಲಿ 50ಕ್ಕೂ ಹೆಚ್ಚು ಹಾಪ್ಕಾಮ್ಸ್ ಮಳಿಗೆಗಳಿಗೆ ಬೀಗ ಬಿದ್ದಿವೆ. ವಿಜಯನಗರ ಭಾಗದಲ್ಲೇ 4-5 ಹಾಪ್ಕಾಮ್ಸ್ಗಳಿದ್ವು. ಆದರೆ ಈಗ ಅವೆಲ್ಲವೂ ಬಂದಾಗಿವೆ. ರೈತರಿಂದ ನಮ್ಗೆ ಏನು ಡೈರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಹಾಪ್ಕಾಮ್ಸ್ಗಳನ್ನ ಓಪನ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀವಿ ಸರ್. ವೈದ್ಯರಿಗೆ ಕನ್ನಡದಲ್ಲೇ ಔಷಧ ಚೀಟಿ ಬರೆಯುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿತ್ತು. ಇದೀಗ ಸಾಲು ಸಾಲು ವೈದ್ಯರು ಕನ್ನಡದಲ್ಲೇ ಔಷಧ ಚೀಟಿ ಬರೆಯುತ್ತಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗ ತಾಲೂಕು ಆಸ್ಪತ್ರೆ ವೈದ್ಯ ಡಾಕ್ಟರ್ ಸಂಜಯ್ ಬರೆದ ಕನ್ನಡ ಔಷಧ ಚೀಟಿ ವೈರಲ್ ಆಗಿದೆ. ವೈದ್ಯರ ಪ್ರಯತ್ನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ನವರಾತ್ರಿ ಹಬ್ಬಕ್ಕೆ ಈಗಾಗಲೇ ಬೆಂಗಳೂರು ಸಜ್ಜಾಗ್ತಿದೆ. ನವರಾತ್ರಿ ಬೊಂಬೆಗಳು ಲಗ್ಗೆ ಇಟ್ಟಿದ್ದರಿಂದಾಗಿ ಗಾಂಧಿ ಬಜಾರ್ನಲ್ಲಿ ಹಬ್ಬದ ಕಳೆ ಎದ್ದು ಕಾಣಿಸುತ್ತಿದೆ. ಮಾರ್ಕೆಟ್ಗಳಿಗೆ ಹಲವೆಡೆಯಿಂದ ತರಹೇವಾರಿಯಾದಂತಹ ಬೊಂಬೆಗಳು ಎಂಟ್ರಿ ಕೊಟ್ಟಿದ್ದು ಗಮನ ಸೆಳೆಯುತ್ತಿವೆ.